ಅದನ್ನ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ನಾನೇ ಸ್ವತಃ ಹೋಗಿದ್ದೆ ಪೊಲೀಸ್ ಸ್ಟೇಷನ್ಗೆ. ಸುನಿಲ್ ಅವ್ರು ಕರ್ಕೊಂಡು ಹೋಗಿದ್ದೆ. ಯಾವ ಕೇಸಲ್ಲಿ ಸರ್? FIR ಮಾಡ್ಲಿಕ್ಕೆ ನಾನು ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್ ಹೋಗಿದ್ದೆ. ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್ ಹೋದಾಗ ಅಲ್ಲಿ PSI ಅವರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಈ ಫಾರ್ಮೆಟ್ ಅಲ್ಲಿ ಬೇಕಾಗಿಲ್ಲ, ನಾವು ಕೊಡ್ತಕ್ಕಂಥ ಫಾರ್ಮೆಟ್ ಅಲ್ಲಿ ನೀವು ಸಬ್ಮಿಟ್ ಮಾಡಿದ್ರೆ ನಾವು FIR ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ಯಾವ ಫಾರ್ಮೆಟ್ ಅಲ್ಲಿ ಕೊಡಿ ಅಂತ ಕೇಳಿದಾಗ ಅವರು ಒಂದು ಫಾರ್ಮೆಟ್ ಅನ್ನ ತಗೊಂಡು ನಾವೇ ಬರ್ತೀವಿ, ಬಂದು VC ಸಾಹೇಬ್ರ ಡಿಸ್ಕಷನ್ ಮಾಡ್ಕೊಂಡು ಆ ಫಾರ್ಮೆಟ್ ಅಲ್ಲಿ ನಾವು ಸಬ್ಮಿಟ್ ಮಾಡಿದ್ರೆ ನಾವು ಅದನ್ನ FIR ಮಾಡ್ತೀವಿ ಅಂತ ಹೇಳಿದ್ರು. ನಾನೇ ಸ್ವತಃ ಹೋಗಿದ್ದೆ. ನಾನು ಬಳ್ಳಾರಿ 15 ದಿವಸದಿಂದ ಹೋಗಿದ್ದೆ. ನಾನು 15 ಡೇಸ್ ಬ್ಯಾಕ್ ಹೋಗಿದ್ದೆ. ಸುನಿಲ್ ಅವರು ನಾವು ಒಂದು 2-3 ತಾಸು ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದೆ. ನಾನು PSI ಅವ್ರಿಗೆ ಭೇಟಿಯಾದೆ. PSI ಅವ್ರು ಭೇಟಿಯಾಗಿ ಅವ್ರ ತರ ಡಿಸ್ಕಷನ್ ಮಾಡಿದ್ರೆ, ಅವರು ಡಿಸ್ಕಷನ್ ಮಾಡಿದ್ರೆ ನಾವೇ ಸಾಹೇಬ್ ಬರ್ತಾ ಬರ್ತೇವೆ, DOSP ಕರ್ಕೊಂಡು ನಮ್ಮ ಫಾರ್ಮೆಟ್ ಅಲ್ಲಿ ಆಗ್ಬೇಕು ಅಂತ ಹೇಳ್ತಾರೆ. ಹೋಗಿದ್ದು ನಾವು ಅದೆಲ್ಲಿದ್ದು ಈಗ ಸರ್ ಅದಕ್ಕೇನೆ ಅಲ್ಲಲ್ಲ ಒಂದ್ ನಿಮಿಷ ಸರ್ ಬ್ರದರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ಆಲ್ರೆಡಿ ಇವ್ರ ಹತ್ರ ಮಾತಾಡಿದ್ದೀನಿ, ಮೇಡಮ್ ಅದು SP ಹತ್ರ ಮಾತಾಡಿದ್ದೀನಿ. SP ಮೇಡಮ್ನವರು ನನಗೆ ಒಂದು ದಿನ ಬನ್ನಿ, ಏನೋ ಸ್ವಲ್ಪ ಬಿಜಿ ಇದ್ದೀನಿ, ನಾನು ಮಾತಾಡ್ತೀನಿ ನೋಡ್ಬಿಟ್ಟು ನಾನು FIR ಮಾಡ್ತೀನಿ ಅಂತ ಹೇಳಿದರೆ, ಈ FIR ಮಾಡೋದ್ರಲ್ಲಿ ಅದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆ ನೀವು ಕೆಲವೊಂದು ಅನುಮಾನಗಳು ಬಂದಿದೆ ನಿಮ್ಗೆಲ್ಲಾನು. ಏನ್ ಬಂದಿದೆ? ಅಲ್ಲಲ್ಲ ಒಂದು ನಿಮಿಷ, ಇದು ಅಲ್ಲಲ್ಲ ಈಗ ನಾನು ಹೇಳ್ತಕ್ಕಂಥ ಕೇಳಿ, ಒಂದು ನಿಮಿಷ ನಾನು ಹೇಳೋಗಂಟ ಪರ್ಸನಲ್ ನಾನು ಹೇಳೋಗಂಟ ಕೇಳಿ. ನಾನು ಅದರ ಬಗ್ಗೆ ಯಾವುದೇ ಕಾರಣದ್ರಿಗೆ ಅವನು ಎಂತ ಪವರ್ಫುಲ್ ವ್ಯಕ್ತಿ ಆದ್ರೂ ನಾನು ಅದನ್ನ ಕೈ ಬಿಡಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ, ಅಲ್ಲ ಅವತ್ತಿನ ಹೇಳ್ತಾ ಇದ್ದೀನಿ, ಅಲ್ಲಲ್ಲ ಅಲ್ಲ ಇಲ್ಲ ಅದು ಸಾಧ್ಯವೇ ಇಲ್ಲ. ಆ ಸಾಧ್ಯ ನಾನು ಹೇಳ್ತಿಲ್ಲ, ಅಲ್ಲಲ್ಲ ನೋಡ್ರಿ ಅಲ್ಲಲ್ಲ ಇದು ನಾನು ಅದು ಸಾಧ್ಯವೇ ಇಲ್ಲ, ಅದು ಸಾಧ್ಯವೇ ಇಲ್ಲ. ರಕ್ಷಣೆ ಮಾಡ್ತಾ ಇದ್ರೆ ಯಾರು ಅಲ್ಲ ಆರೋಪಿ ಹೆಸರು ಹೇಳ್ತೇವೆ ಕೇಳಿ. ಆರೋಪಿ ಹೆಸರು ನಾನು ಓಪನ್ ಇದೆ. ಆರೋಪಿನ ಹೆಸರು ಹೆಸರು ಮಾಂತೇಶ್. ಇವನು DO, ಅವನೇ ಎಲ್ಲ ಕಿಂಗ್ ಪಿನ್ ಅದಲ್ಲಿ. ಆಯ್ತಾ? ಈ ಘಟಿಕೋತ್ಸವ ಪ್ರಮಾಣ ಪತ್ರಗಳನ್ನ ಹಿಂದಿಂದಲೂ ಅಕ್ರಮ ಮಾಡ್ಕೊಂಡ್ ಬಂದವ್ರೆ. ಅದು ಜಾಸ್ತಿ ಪ್ರಿಂಟ್ ಮಾಡಿಸೋದು, ಅಗತ್ಯಕ್ಕಿಂತ ಜಾಸ್ತಿ ಪ್ರಿಂಟ್ ಮಾಡಿಸೋದು, ಟೆಂಡರ್ ಕೊಡೋದು, ಇದೆಲ್ಲ ಮಾಡ್ಕೊಂಡ್ ಬಂದವ್ರೆ. ಅವ್ರೆಲ್ಲರ ಮೇಲೂ ಕೇಸ್ ಹಾಕ್ಬೇಕು ಅಂತ ಐತೆ ಅದ್ರಲ್ಲಿ. ಅದೇ ಹೇಳೋಣ ಕೇಳಿ. ಅಲ್ಲ ಈಗ ಇವರೇ ಬ್ರದರ್, ಈಗ ಎಕ್ಸ್ ರಿಜಿಸ್ಟ್ರಾರ್ಸ್ ನಮ್ ಫಾರ್ಮೆಟ್ ಅಲ್ಲಿ ಕೊಡ್ಬೇಕು ಅಂದವನು ಹೇಳೋಣ ಕೇಳಿ. ಎಕ್ಸ್ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ರಮೇಶ್ ಓಲೇಕರ್ ಮೇಲೆ ಇದೆ. ರಮೇಶ್ ಓಲೇಕರ್ ಮೇಲೆ ಇದೆ. ಆಯ್ತಾ? ಹೌದೇನ್ರಿ? ಆಯ್ತಾ? ಹೇಳೋಣ ಕೇಳಿ. ಆಮೇಲೆ ಆಗಿನ ಇನ್ಚಾರ್ಜ್ ವೈಸ್ ಚಾನ್ಸಲರ್ ಏನು ಸಾಹಿಬ್ ಅಲಿ ಅವರ ಮೇಲೆ ಇದೆ. ಸಾಹಿಬ್ ಅಲಿನವರು ಏನು ಸಾಹಿಬ್ ಅಲಿ ಅಂತಿದೆ. ಆಮೇಲೆ ಮಾಂತೇಶ್ ಮೇಲೆ ಇದೆ. ಆಯ್ತಾ? ಅನಿಮೇಶ್ ಶೂಡಿ DO. ಆಮೇಲೆ ನಮ್ಮಲ್ಲಿ ಇವನು ಅನಸೇನು ಕ್ಲಾರ್ಕ್ ಅಷ್ಟೇನಾ? ಯಾರು ಯಾರು ರುದ್ರೇಶ್? ಅಲ್ಲ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಇದು ಓಲೇಕರ್. ಓಲೇಕರ್ ಏನು ಎನ್ಕ್ವೈರಿಗ? ಅಲ್ಲ 6 ತಿಂಗಳಾಯ್ತು. ಸಿಂಧಿ ಡಿಸ್ಟ್ರಿಕ್ಟ್ ಜಡ್ಜ್ PS ಸಿಂಧಿ ಅಂತ ಅಂದ್ಬಿಟ್ಟು ಡಿಸ್ಟ್ರಿಕ್ಟ್ ಜಡ್ಜ್ ಅವ್ರ ಮುಂದೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಅದೇ ಇದೆ, ಅದನ್ನ ಸರ್ಕಾರ ಕೂಡ ವರದಿ ಹಾಕಿದ್ದೀನಿ. ಸರ್ಕಾರ ಕೂಡ ಹೋಗಿದೆ, ಸರ್ಕಾರ ಕೂಡ ನಮ್ಗೆ ವರದಿ ಕೇಳಿದೆ, ಸರ್ಕಾರ ಕೂಡ ಕೊಟ್ಟಿದ್ದೀನಿ. ಇದನ್ನ ನಾನು FIR ಮಾಡಿಸ್ತೀನಿ. ಇನ್ನು ನನಗೆ 7 ಗಂಟೆ ಕೇಳಿ,
ಇನ್ನು 15 ದಿನ ಟೈಮ್ ಕೊಡಿ, 15 ದಿನದಲ್ಲಿ ನಾನು FIR ಮಾಡಿಸ್ಬಿಟ್ಟು ನಿಮ್ಮ ಮುಂದೆ ಹೇಳ್ತೀನಿ. ಒಂದ್ ನಿಮಿಷ. ಹೌದು ಸರ್, ಈಗ ಒಂದ್ ನಿಮಿಷ ಹೇಳ್ತೀನಿ ಸರ್, ಒಂದು ನಿಮಿಷ ಹೇಳ್ತೀನಿ ಸರ್. ನೀವು ಹೇಳ್ತಾರೆ ಇವತ್ತು ನಾವು ಅದನ್ನ KCSR ರೂಲ್ಸ್ ಪ್ರಕಾರ ನಾವು ಮಾಡಬೇಕಾಗಿದೆ ಪ್ರತಿಯೊಂದನ್ನು. ಈಗ ಏನಾಗಿದೆ, ಆತನಿಗೆ ನಾನು ಬಂದಾಗಿಂದ ಪ್ರಮೋಷನ್ ನಿಲ್ಲಿಸಿದ್ದೀನಿ. ಏನೋ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕಾದ್ರೆ ಐ ವಿಲ್ ಕೆಪ್ಟ್ ದಿ ಅಬೇನ್ಸ್ ಇನ್ ದಿ ಸಿಂಡಿ, ಆದ ಪ್ರಮೋಷನ್ ಕೊಟ್ಟಿಲ್ಲ ಅಂತ ಕೋರ್ಟ್ಗೆ ಹೋಗೋನೆ. ಎಲ್ಲಾ ಕಡೆನೂ ಎಂಟೈರ್ ಸ್ಟೇಟ್ ಅಲ್ಲಿ ಎಷ್ಟು ಬಾಡೀಸ್ ಇದೆ, CM ನಿಂದ PM ನಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲ್ಲರಿಗೂ ಲೆಟರ್ ಬರ್ದವನೆ. ಎಲ್ಲರಿಂದ ನಂಗೆ ಲೆಟರ್ ಬಂದಿದೆ, ಎಲ್ಲರಿಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಆಮೇಲೆ ಮೂರನೇದು, ಆತನ ಬಗ್ಗೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾನೆ ಕೊಟ್ಟಿದ್ದಾನೆ ಎಂಪ್ಲಾಯ್ಮೆಂಟ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ತರಿಸ್ಕೊಂಡಿದ್ದೀರಿ. ಅದನ್ನ ನಾವೇನ್ ಮಾಡ್ತೀವಿ, ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಸಿಂಧಿಯಾ ಅವರಿಗೆ ಕೊಟ್ಟಿದ್ದೆ, ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಅದನ್ನ ವೆರಿಫಿಕೇಶನ್ ಮಾಡಿ ಎಲ್ಲ ಮಾಡಿ, ದಿಸ್ ಈಸ್ ದಿ ಏನೋ ಫಿಟ್ ಫಾರ್ ದಿ ಏನೋ ಇದು ಮಾಡಕ್ಕೆ. ಹೌದೌದು, ಅಲ್ಲ ಇವರೇ ನಾನು ಹೇಳಿದೆ ಅಲ್ಲ, ನಾವು ಪ್ರೆಸ್ ಅಲ್ಲಿ ಮಾತಾಡೋದು ಬೇಡ ಇವಾಗ ಕಡೆ. ನಾನು ಅಲ್ಲ ಆಮೇಲೆ ಏನಾಯ್ತು, ಈಗ ಏನಾಗಿದೆ, ನಾವು ಎಲ್ಲಾ ಕಡೆನೂ ಏನೋ ಅದೆಲ್ಲ ಬಂದಿದೆ ಅದು. ಈಗ ಅದಕ್ಕೆ ನಾವು ವಸಂತ್ ಕುಮಾರ್ ಅಂತ ಡಿಸ್ಟ್ರಿಕ್ಟ್ ಜಡ್ಜ್ ಅವರಿಂದ ಈಗ ತನಿಖೆ ಸ್ಟಾರ್ಟ್ ಆಗಿದೆ. ಈಗ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ. ಇವತ್ತು ವಾಟ್ ಈಸ್ ಹ್ಯಾಪನಿಂಗ್, ಹೊನ್ನೂರು ಸ್ವಾಮಿನ ಸಸ್ಪೆಂಡ್ ಮಾಡಿದೆ, ಅದು ಗೊತ್ತಿದೆ ನಿಮಗೆ ಏನೋ. ಅವ್ರದ್ದು ಎನ್ಕ್ವೈರಿ ನಡೀತಾ ಇದೆ ಅಲ್ಲಿ, ಅವ್ರಿಗೆ ರಿಜಿಸ್ಟ್ರೆಂಟ್ ಆಯ್ತು, ರಿಜಿಸ್ಟ್ರೇಷನ್ ಸ್ಯಾಲ್ರಿ ಕೊಡ್ತಾ ಇದ್ದೀರಿ ಈಗ. ಯಾಕಂದ್ರೆ 6 ತಿಂಗಳ ಮೇಲೆ ನಾವು ಇಟ್ಕೊಳಕ್ಕಾಗಲ್ಲ. ಆಮೇಲೆ ನಾವು ಎನ್ಕ್ವೈರಿನ ಪೆಂಡಿಂಗ್ ಇಟ್ಬಿಟ್ಟು ಈಗ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಅವ್ರ ರಿಪೋರ್ಟ್ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೊಂತೀನಿ, ಆಯ್ತಾ. ಈಗ ಇದು ಜನರೇಕರ್ದು ಗೌರ್ನರ್ ಆಫೀಸಿಂದ ನಮ್ಗೆ ಆಮೇಲೆ ನಾವೇನ್ ಮಾಡಿದ್ರಿ, ಅವರ ಡಾಕ್ಯುಮೆಂಟ್ ತಗೊಂಡು ಸಿಂಧಿಯಾ ಕೊಟ್ಟಿರೋ ರಿಪೋರ್ಟ್ ತಗೊಂಡು ಈ ರಿಪೋರ್ಟ್ನ ನಾವು ಗೌರ್ನರ್ಗೆ ಹಾಕಿದೆ. ಯಾಕಂದ್ರೆ ಗವರ್ನರ್ ನನಗೆ ರಿಪೋರ್ಟ್ ಕೊಡಬೇಕು. ಗವರ್ನರ್ ವೆರಿಫೈಡ್, ಗವರ್ನರ್ ಏನು ಮಾಡಿದ್ದಾರೆ, ನಿಮ್ಮ ಹಂತದಲ್ಲೇ ನೀವು ಎನ್ಕ್ವೈರಿ ಮಾಡಿಸಿ ಯಾರ ಡಿಸ್ಟ್ರಿಕ್ಟ್ ಜಡ್ಜ್ ಮೇಲೆ ಯು ಟೇಕ್ ಅನ್ ಆಕ್ಷನ್ ಅಂತ ಲೆಟರ್ ಬಂದಿದೆ ನಮ್ಮ ಹತ್ರ, ಅದು ಲೆಟರ್ ಇದೆ ನನ್ನ ಹತ್ರ, ಆಯ್ತಾ. ಇಷ್ಟೇನು ಮಾಡಿದ್ಮೇಲೆ ಈಗ ಎನ್ಕ್ವೈರಿ ಸ್ಟಾರ್ಟ್ ಆಗ್ತಿದೆ. ಅದು ಎನ್ಕ್ವೈರಿ ರಿಪೋರ್ಟ್ ಬಂದ ತಕ್ಷಣ ಐ ವಿಲ್ ಟೇಕ್ ಅನ್ ಆಕ್ಷನ್ ದಟ್ ಒನ್.